ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ನಮ್ಮ ಭಾರತ ಇದೆಯಲ್ಲ, ಇಂಥದ್ದೊಂದು ಪುಣ್ಯ ಭೂಮಿಯನ್ನು ಎಲ್ಲೂ ಕೂಡ ಹುಡುಕಿದ್ರೂ ಕಾಣೋದೇ ಇಲ್ಲ, ಸಾಧ್ಯವೇ ಇಲ್ಲ. ಇಲ್ಲೊಂದು ವೈಚಾರಿಕತೆ ಇದೆ, ಇಲ್ಲೊಂದು ಜೀವನ ಪದ್ಧತಿ ಇದೆ, ಇಲ್ಲಿಯ ಒಂದು ಏನು ಲೈಫ್ ಸ್ಟೈಲ್ ಇದೆಯಲ್ಲ ಅದಕ್ಕೆ ಸರಿಸಾಟಿ ಆಗುವಂಥದ್ದು ಇನ್ನೆಲ್ಲೂ ಕಾಣೋದೇ ಇಲ್ಲ. ಯಾಕೆಂದರೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿದೆ. ಇವತ್ತು ರಕ್ಷಾಬಂಧನ, ನಿಮ್ಮೆಲ್ಲರಿಗೂ ಕೂಡ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಹಾಗೆ ತುಂಬ ಜನ ಈ ರಾಖಿ ಕಟ್ಟೋದು ಅಂದ ತಕ್ಷಣ ಲೇಡೀಸ್ ಬಂದು ಗಂಡಸರ ಕೈಗೆ ಕಟ್ಟಬೇಕು, ಕಟ್ಟಿದ ಮೇಲೆ ಅವ್ರನ್ನ ತಂಗಿ ಥರನೇ ನೋಡಬೇಕು, ಅಕ್ಕನ ಥರನೇ ಮಾತಾಡಿಸ್ಬೇಕು ಅಂತೆಲ್ಲ ಇಟ್ಕೊಂಡಿರ್ತಾರೆ. ಆದರೆ ರಕ್ಷೆ ಅನ್ನೋದು ಇದೆಯಲ್ಲ, ಆ ರಕ್ಷೆ ಅನ್ನೋದ್ರದ್ದು ವ್ಯಾಪ್ತಿ ವಿಸ್ತಾರ ತುಂಬ ದೊಡ್ಡದು, ನಮ್ಮ ಊಹೆಗೂ ಮೀರಿದ್ದು. ಈಗ ನಿಮ್ಮ ಹೆಂಡತಿ ಬಂದು ನಿಮಗೆ ರಾಖಿ ಕಟ್ಟಿದ್ರು ಕೂಡ ಕಟ್ಟಿಸ್ಕೊಳ್ಳಿ, ಯಾಕೆ ಅಂದರೆ ಹೆಂಡತಿಯ ರಕ್ಷಣೆ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಒಬ್ಬ ಹುಡುಗ ಬಂದು ಇನ್ನೊಬ್ಬ ಹುಡುಗಂಗೆ ಕಟ್ಟಿದ್ರು ಕೂಡ ಕಟ್ಟಿಸ್ಕೊಳ್ಳಿ, ಯಾಕೆಂದರೆ ಅವನು ಗೆಳೆಯ ಆಗಿರ್ಬೋದು, ಹಿತೈಷಿ ಆಗಿರ್ಬೋದು, ಬೇಕಾದವನಾಗಿರ್ಬೋದು. ರಕ್ಷಣೆ ಕೊಡೋದಷ್ಟೇ ರಕ್ಷಾಬಂಧನದ ಒಂದು ದೊಡ್ಡ ಸಾರಾಂಶ ಅಂತ ಹೇಳ್ಬೋದು. ಒಂದೇನೋ ದಾರ ಅಂತೆ, ಅದೇನೋ ಕಟ್ಟಿಬಿಟ್ರಂತೆ, ಅದಕ್ಕೋಸ್ಕರ ಏನೇನೋ ಗಿಫ್ಟ್ ಕೊಡಬೇಕಂತೆ. ಒಂದು ಹಬ್ಬ ಅಂದರೆ ಆ ರೀತಿ ಉಳಿದಿಲ್ಲ. ಹಬ್ಬ ಅಂದರೆ ಹೇಗಿರುತ್ತೆ, ಅದರ ಹಿಂದೊಂದು ಸಿದ್ಧಾಂತ ಇರುತ್ತೆ, ಒಂದು ವಿಚಾರ ಇರುತ್ತೆ. ಆ ವಿಚಾರ ಸಾಯೋ ತನಕ ಮುಂದೆ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ದಾಗಿರುತ್ತೆ. ಇವಾಗ ರಕ್ಷೆ ಅಂತ ಒಂದು ಕಟ್ತಾರೆ, ವಿಶೇಷವಾಗಿ ಈ ಥರದ್ದು ರಾಖಿಗಳನ್ನು ನೋಡಿದ್ರೆ ಸುಮಾರು ಜನರಿಗೆ ಬೇಜಾರಾಗಬಹುದು, ನೋವಾಗಬಹುದು, ಒಂಥರ ಹೀಗೆ ಹತಾಶರು ಆಗಬಹುದು. ಆದರೆ ಇದರ ಉದ್ದೇಶ ಇದೆಯಲ್ಲ ಅದು ತುಂಬ ದೊಡ್ಡಿದೆ. ಹಾಗೆ ರಕ್ಷೆಯನ್ನು ಯಾರೇ ಕಟ್ಟಿದ್ರು ಕೂಡ ಕಟ್ಟಿಸಿಕೊಳ್ಳಿ, ಎಷ್ಟೇ ಕಟ್ಟಿದ್ರು ಕೂಡ ಕಟ್ಟಿಸಿಕೊಳ್ಳಿ. ಆ ರಕ್ಷೆ ಅನ್ನೋದು ನೀವು ಅವರಿಗೆ ನಾನು ನಿನ್ನ ರಕ್ಷಣೆಗಾಗಿ ಇದ್ದೀನಿ ಅನ್ನೋದನ್ನು ಹೇಳ್ತಾ ಇದೆ. ಸೊ ಇವತ್ತಿನ ರಕ್ಷಾಬಂಧನದಲ್ಲಿ ನಿಮಗೆ ಯಾರೆಲ್ಲ ರಾಖಿ ಕಟ್ಟಿದ್ರು, ಯಾರಿಗೆಲ್ಲ ನೀವು ರಕ್ಷಣೆ ಕೊಡ್ತೀರಿ ಅಂತ ನೀವು ರಾಖಿಯನ್ನು ಕಟ್ಟಿದ್ದೀರಿ ಹಾಗೂ ಕಟ್ಟಿಸಿಕೊಂಡಿದ್ದೀರಿ ಅನ್ನೋದನ್ನು ಒಂದ್ಸಲ ಯೋಚನೆ ಮಾಡಿ. ಒಂದು ಸಲ ರಾಖಿ ಕಟ್ಟಿಸಿಕೊಂಡ್ರೆ ಅವರ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ, ಇರಲೇಬೇಕಾಗುತ್ತೆ. ಯಾಕೆಂದರೆ ಸದ್ಯದ ಭಾರತದಲ್ಲಿ ನಮಗೆ ಒಗ್ಗಟ್ಟು ಅನ್ನೋದು ಬೇಕಾಗಿರುತ್ತೆ. ಸೊ ನೀವು ಯಾವುದೇ ಜಾತಿ, ಯಾವುದೇ ಪಂಥ, ಯಾವುದೇ ಮತ, ಏನೇ ಬೇಕಾದರೂ ಆಗಿರಲಿ, ಆದರೆ ಒಂದು ರಕ್ಷಣೆ ಅನ್ನೋದು ಒಂದು ಒಗ್ಗಟ್ಟಿನ ಒಳಗಡೆ ಬರಬೇಕಾಗುತ್ತೆ. ಭಾರತಕ್ಕೇನು ಅಪಾಯ ಇಲ್ವಾ? ಖಂಡಿತ ಇದೆ. ಭಾರತವನ್ನು ಸಹಿಸದ ಅನೇಕ ಬಾಹ್ಯ ಶಕ್ತಿಗಳು ಸಿಕ್ಕಾಪಟ್ಟೆ ಈ ಅಂಡರ್ ಕರೆಂಟ್ ಕೆಲಸ ಅಂತ ಹೇಳ್ತಾರಲ್ಲ, ಅದೆಲ್ಲ ಮಾಡ್ತಾ ಇದ್ದಾವೆ. ಸೊ ಭಾರತೀಯರು ಒಟ್ಟಾಗಿದ್ರೆ ಏನಾಗುತ್ತೆ, ನಮ್ಮ ದೇಶಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಏನೂ ಮಾಡೋಕ್ಕೆ ಆಗದಂಥ ಹಂತಕ್ಕೆ ಅವರು ಹೋಗ್ತಾರೆ. ಅಲ್ಲಿಗೆ ಗೆಲ್ಲೋದು ಯಾರು? ನಾವು ಭಾರತೀಯರು, ಖಂಡಿತವಾಗಿ. ಹಾಗಾಗಿ ರಕ್ಷಾಬಂಧನ ಅನ್ನೋದು ಯಾವುದೋ ಒಂದು ಸಣ್ಣ ಪುಟ್ಟ ಹಬ್ಬ ಅಲ್ಲ, ಹುಣ್ಣಿಮೆ. ಆ ಹುಣ್ಣಿಮೆ ದಿವಸ ರಾಖಿಯನ್ನು ಕಟ್ಕೊಂಡು ಓಡಾಡ್ಕೊಂಡು ಇದ್ಬಿಟ್ರೆ ಎಷ್ಟು ಖುಷಿಯಾಗಿರುತ್ತೋ, ಆ ಖುಷಿ ಅನ್ನೋದು ಮುಂದಿನ ರಕ್ಷಾಬಂಧನ ತನಕ ಇರಬೇಕು. ಹಾಗೆ ಸತತವಾಗಿ ಅದು ನಡೆದುಕೊಂಡು ಬರ್ತಾ ಇರಬೇಕು. ರಾಖಿ ಕಟ್ಸ್ಕೊಂಡ್ರೆ ಇನ್ನು ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಒತ್ತಿ. ಜೈ ಶ್ರೀರಾಮ್.